ಈಗಾಗಲೇ ಮರಾಠ ವಿದ್ಯಾಪ್ರಸಾರಕ ತ್ರೈವಾರ್ಷಿಕ ಚುನಾವಣೆ ಪ್ರಾರಂಭವಾಗಿದ್ದು ಎಂಎನ್ ಮೊರೇರವರ ಬನ ಕಣಕ್ಕಿಳಿದಿದೆ. ದೈವಜ್ಞ ಸಮುದಾಯ ಭವನದಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದು, ಈ ಸಮಾವೇಶದಲ್ಲಿ ಮಹಿಳೆಯರು ತಮ್ಮ ಅಭಿಪ್ರಾಯಗಳನ್ನ ಹೇಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೇಳೋಣ. ಮಂಡಳಿಯಿಂದ ನಾವು ಮಾತಾಡ್ತಾ ಇದ್ದೀವಿ. ಇಷ್ಟು ದಿನ ಹೊರೆಯವರು ಎಲ್ಲಾ ಮಾಡ್ಕೊಂತ ಬಂದಾರ, ಇನ್ನೂ ಮಾಡ್ತಾರ, ನಾವು ಆಶ್ವಾಸನೆ ಕೊಡ್ತೀವಿ. ಎಲ್ಲರೂ ಸೂರ್ಯನ್ಗೆ ಹೋಟ್ ಹಾಕಿ ಅವ್ರನ್ನ ಆರಿಸಿ ತರ್ಬೇಕಂತ ನನ್ನ ಮನವಿ. ಎಲ್ಲಾ ಅಂತವ್ರು ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಈಗೆಲ್ಲ ಹೊಸಬ್ರು ಇದಾರ, ಅವ್ರಿಗೂ ಸ್ವಲ್ಪ ಅವಕಾಶ ಕೊಟ್ಟು ಅವರು ಮುಂದಿನ ಸಮಾಜವನ್ನು ಮುಂದುವರಿಸ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಮರಾಠ ಸಮಾಜದ ಹುಡುಗರು ಎಲ್ಲೇ ಶಿಕ್ಷಣ ಕಲೀಲಿ, ಲಾಸ್ಟ್ ಎಂಡಿಂಗಿಗೆ ಅವರಿಗೆ ಒಂದು ಪ್ರೈಸ್ ಘೋಷಣೆ ಅಂದ್ರೆ ಸತ್ಕಾರ ಸಮಾರಂಭ ಮಾಡ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ. ಬರೇ ಮರಾಠ ಪ್ರಸಾರ ಶಾಲೆ ಒಳಗ ಕಲಿತ್ರ ಅವ್ರಿಗೆ ಅಷ್ಟೇ ಸ್ಕಾಲರ್ಶಿಪ್ ಬೇಡ, ಎಲ್ಲೇ ಮಕ್ಕಳು ಕಲೀಲಿ, ಅವ್ರಿಗೊಂದು ಕರೆದು ಅವ್ರಿಗೊಂದು ಸನ್ಮಾನ ಮಾಡ್ಬೇಕನ್ನೋ ನನ್ನ ಅಭಿಪ್ರಾಯ. ಮರಾಠ ಸಮಾಜದ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವ್ರಿಗೆ ಮುಂದೆ ತರ್ಲಿ ಅನ್ನೋದು ನಮ್ಮ ಖುಷಿ. ಒಂದೇದ್ದು. ಎರಡನೇದವ್ರು ಎಲ್ಲೋ ಕಲೀಲಿ, ಅವ್ರಿಗೆ ಒಂದು ಶಾಲ್ ಹೊದಿಸಿ ಅವ್ರಿಗೆ ಸನ್ಮಾನ ಮಾಡ್ಲಿ ಅನ್ನೋದು ನನ್ನ ಅಭಿಪ್ರಾಯ. ರತ್ನಾ ಪಾಟೀಲ್ ಅಂತ. ನಾನ್ ಮಂಜುಳಾ ಚವಾಣ್ ಅಂತ ಹೇಳಿ. ಆಕ್ಚುಲಿ ಈಗ ನಾವು ಬಹಳ ವರ್ಷದಿಂದ ಸಮಾಜ ಜೊತೆಗೆ ಕೂಡ ಇದೀವಿ. ಆಮೇಲೆ ನಾವು ನೋಡೇವಿ ಇಷ್ಟೆಲ್ಲ ವರ್ಷ ಒಳಗ ಚಲೋ ಅಭಿವೃದ್ಧಿ ಆಗಿದ್ದ ಅಂದ್ರ ಮೆಂಗ್ನೋರಿ ಸರ್ ಇದ್ದಾಗ ಅವಾಗೆಲ್ಲ ಚಲೋ ಅಭಿವೃದ್ಧಿ ಮಾಡ್ಯಾರ. ಮತ್ತ ಇವಾಗ ಏನೈತೆ ಅಂದ್ರ ಎಲ್ಲಾ ಸಮಾಜದವ್ರು ಒಟ್ಟಾಗಿ ಬಂದಾರ ಅನ್ನೋದಕ್ ಒಂದ್ ಖುಷಿ. ಯಾಕಂದ್ರ ಮೊದ್ಲೆಲ್ಲ ಬೇರೆ ಬೇರೆಯಾಗಿ ಸ್ಪರ್ಧಿಸಿದ್ರೆ ಈಗ ಎಲ್ಲರೂ ಕೂಡಿಸಿ ಮಾಡ್ತಾರ ಅನ್ನೋದೊಂದು ಖುಷಿ ಐತಿ. ಆಮೇಲೆ ನಮ್ಮೆಲ್ಲರ ಕಡೆಯಿಂದ ಮತ್ತ ಸೂರ್ಯಗ ಅಂತ ಹೇಳಿ ರಾಜಕೀಯ ಅಂದ್ರ ಅಪವಾದ ಇದ್ದ ಇರ್ತಾವ, ಬಟ್ ಅದನ್ನ ಮೀರಿ ನಡೆಸ್ಬೇಕು ಅನ್ನೋದು ಇವ್ರಿಗೆ ನಾವು ಅದೊಂದು ನಂಬಿಕೆ ಇಟ್ಕೊಂಡಿವಿ. ಸೊ ಅದಕ್ಕೆ ಇವ್ರ ಜೊತೆಗೆ ನಾವು ಮರಾಠ ಸಮಾಜಕ್ಕ ಬೆಳ್ಳಿ ಲೋಟ ಸೀರೆಗಳು ಮುಖ್ಯನಾ ಅಥವಾ ನಿಮಗ್ ಶಿಕ್ಷಣ ಮುಖ್ಯನಾ? ಮರಾಠ ಸಮಾಜಕ್ಕೆ ಯಾವಾಗ್ಲೂ ಶಿಕ್ಷಣನೇ ಮುಖ್ಯ. ಆಮೇಲೆ ಅದ್ರ ಸಲುವಾಗಿನ ನಾವೆಲ್ಲಾನು ಹೋರಾಡೋದ. ಶಿಕ್ಷಣ ಕೊಟ್ರೆ ಉಳ್ಕಿದ್ದೆಲ್ಲ ತಾನೇ ಬರ್ತದೆ. ಎಂಎನ್ ಮೊರೆ ಅವ್ರ ಇದಾಗನು ಬಹಳ ಕೆಲ್ಸ ಆಗ್ಯಾವ್ರಿ. ಆಮೇಲೆ ಈಗ ನೀವು ಮದ್ವಿ ಹಾಲ್ ಅದೆಲ್ಲ ಅಂತಂದ್ರೆ ಅದು ಸ್ಟಾರ್ಟ್ ಆಗಿದೆ ಆಕ್ಚುಲಿ ಮರಾಠ ಸಮಾಜದೊಳಗಿಂದನೇ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನಾವು ಸಣ್ಣಂದಿರ್ತ ನಾವ್ ಅಲ್ಲೇ ನೋಡಾತೇವಿ. ಇದು ಹೊಸದಾಗಿಲ್ಲ ನಮಗ. ಸೊ ಆಲ್ರೆಡಿ ಐತದ. ಮತ್ತ ಇನ್ ಮುಂದನು ಬಹಳ ಅಭಿವೃದ್ಧಿ ಆಗ್ತದೆ ಅಂತ ನಮ್ಗೆ ನಂಬಿಕೆ ಇದೆ. ಈಗ ಸೂರ್ಯನ ಗುರುತಿಗೆ ಮಹೇಶ್ವರ್ ನಿಂತಿದ್ದಾರೆ. ಮೋರೆ ಅವರು ಸಾಕಷ್ಟು ಇದು ಕೆಲಸಗಳನ್ನ ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ದುರ್ಗಾದೇವಿ ಇಡುವಂದ ನಾವು ಏನೂ ಕೇಳಿಲ್ಲ, ತಾವೇ ಸ್ವತಃ ಬಂದ ನಮ್ಗೆ ಮಧ್ಯಾಹ್ನದಾಗ ದುರ್ಗಾದೇವಿನ ಹಿಡಿಯೋಕೆ ನಮಗೆ ಆಸ್ಪತ್ರೆಯನ್ನ ಮಾಡ್ಕೊಟ್ಟಿದ್ದಾರೆ ಮಹೇಶ್ ಶಿಂದೆ ಅವರು. ಹಾಗಾದ್ರೆ ಎಲ್ಲಾ ಹುಡುಗರಿಗೂ ಸಾಲಿ ಫೀಸ್ ನನಗೆ ನಿನ್ನೆ ಕೇಳ್ಬಂತದ್ದು, ಸಾಲಿ ಫೀಸ್ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಮನ್ನಾ ಇಲ್ಲ, ಆದ್ರೂ ಕೂಡ ಅವ್ರು ಅರ್ಧ ಫೀಸ್ ಕಟ್ಟಿ ಅವ್ರು ಮುಂದುವರ್ಸ್ಯಾರ. ಇಂಥವ್ರನ್ನ ಮುಂದುವರಿಸಿ ನಾವು ಎಲ್ಲ ಸೂರ್ಯನಿಗೆ ಗುರ್ತಿಗೆ ಎಲ್ಲರೂ ಮತವನ್ನ ಹಾಕಿ ಆರಿಸ್ತರೋಣ. ಹಾಗೂ ಎಲ್ಲ ಈಗ ಮುಂದಿನ ಪೀಳಿಗೆ ಏನ್ ಬರ್ತದಲ್ಲ ಅವ್ರಿಗೆ ಒಳ್ಳೇದಾಗ್ಲಿ, ಸಾಲಿಯನ್ನು ಮತ್ತೆ ಹೆಚ್ಚಿನ ಜಗವನ್ನು ತಗೊಂಡಿದ್ದಾರೆ ಅವ್ರು. ಮತ್ತೆ ಬೇರೆ ಕಡೆ ಅದು ಜಗವನ್ನು ತಗೊಂಡ್ರು ಕೂಡ ನಮ್ಮ ಹುಡುಗರಿಗೆ ಎಲ್ಲ ಫ್ರೀ ಮಾಡ್ಕೊಡ್ತೇವಂತನೂ ಹೇಳಿದ್ದಾರೆ. ಹೀಗಾಗಿ ನಾವು ಎಲ್ಲಾರು ಕೂಡಿ ಅವ್ರಿಗೆ ಆರಿಸಿ ತರ್ಬೇಕಂತೇಳಿ ನನ್ನ ಮನವಿಯನ್ನು ಮಾಡ್ಕೊಡ್ತೀನಿ. ಧನ್ಯವಾದ. ಶಾಂತಾ ಪವಾರ್, ನಮ್ಮ ವಾರ್ಡಿಗೆ ಸುನಿಲ್ ಮೊರೆ ಅವರು ಸ್ಪರ್ಧಿಸ್ಯಾರ. ಎಂಎನ್ ಮೊರೆ ಅವರು ಭಾಳ ಚಂದ ಕೆಲಸ ಮಾಡ್ಯಾರ. ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ರ. ಈಗ ಇನ್ನೊಂದು ಏನೈತಿ ಅಂದ್ರೆ ಅವ್ರಿಗೆ ITI ಕಾಲೇಜ್ ಮತ್ತು ವಸತಿ ನಿಲಯ ಮಾಡ್ಬೇಕಂತೇಳಿ ಭಾಳ ಅವ್ರ ಅದೊಂದು ಆಸೆ ಇಟ್ಕೊಂಡ್ರ. ಅದಕ್ಕೆ ಅವ್ರ ಕನಸು ನನಸಾಗ್ಲಿ. ಇದೊಂದ್ಸಲ ನಾವು ಸೂರ್ಯಗ ಹೆಚ್ಚಿನ ಮತಗಳಿಂದ ಎಲ್ಲಾ ಹೆಣ್ಮಕ್ಳು ಸೇರೇವಂದ್ರ ಎಲ್ರು ಸೂರ್ಯನ ಗುರ್ತಿಗೆ ನಾವು ವೋಟ್ ಹಾಕ್ತಿವಿ. ನಮ್ ಬೆಂಬಲ ಸೂರ್ಯನ ಗುರ್ತಿಗೆ. ಅಂದ್ರೆ ಜನರಿಗೆ ಎಷ್ಟ ಹಿಂದಿನಕ್ಕಿಂತ ಈಗ ಅಭಿವೃದ್ಧಿ ಆಗೈತೆ ಅಂತ ಗೊತ್ತ, ಜನಾನ ಉತ್ತರ ಕೊಡ್ತಾರ. ಹೆಚ್ಚಿನ ಬೆಂಬಲದಿಂದ ವೋಟ್ ಹಾಕ್ಬೇಕಂತ ಹೇಳಿ ಎಲ್ಲಾರು ಮಾತಾಡ್ತಾರ. ಇಲ್ಲ 15 ಜನನು ಆರಿಸ್ಬೇಕ. ಒಬ್ಬರಿಗೆ ನಾವು ವೋಟ್ ಹಾಕಿರ 15 ಮಂದಿನೂ ಸೂರ್ಯಾಗ 15 ಗುರ್ತಿಗೂ ಸೂರ್ಯನಿಗೆ ವೋಟ್ ಹಾಕ್ಬೇಕು. ಒಬ್ಬರನ್ನ ಗೆಲ್ಸಕ್ ಆಗಲ್ಲ, ಬೆಂಬಲಿಗರನ್ನ ಕರ್ಕೊಂಡ್ ಬರ್ತೀವಿ ನಾವು. 15 ಮತನು ಸೂರ್ಯನ ಗುರ್ತಿಗೆ ಹಾಕ್ತಿವಿ. ನಮ್ಮ ಮರಾಠ ಸಮಾಜ ಉಳಿಬೇಕಂದ್ರ, ನಮ್ ಶಿಕ್ಷಣ ಉಳಿಬೇಕಂದ್ರ ಎಂಎನ್ ಮೊರೆ ಅವ್ರ ಬಲ್ಗ ಇದ್ದಂಗ ನಾವೆಲ್ಲರೂ ಇಲ್ಲಿ ಹೆಣ್ಮಕ್ಳು ಮಹಿಳೆಯರು ಹೆಚ್ಚಿನ ಮತಗಳಿಂದ ಮೊರೆ ಅವರಿಗೆ ವೋಟ್ ಹಾಕ್ತೀವಿ. ಇದು ಮರಾಠ ಸಮಾಜ ಮೊರೆ ಅವರು ಕೆಲಸ ಉದ್ಯೋಗ ಮಾಡಿ ಚಲೋ ಮಾಡ್ಯಾರ. ಇನ್ನೂ ಹೆಚ್ಚಿಗೆ ಉದ್ಯೋಗ ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚಿಗೆ ಬೆಳೆಸ್ಬೇಕು, ಇನ್ನೂ ಮುಂದೆ ಬರ್ಬೇಕು ಅಂದ್ರೆ ಅವ್ರು ಎಲ್ಲಾ ಕೆಲಸಗಳನ್ನು ITI ಕಾಲೇಜ್ ಮಾಡಿದ ಮಕ್ಕಳೆಲ್ಲ ಶಿಕ್ಷಣ ಚಲೋ ಮಾಡ್ತಾರೆ. ಮಾಡ್ಬೇಕು, ಕಲಿಬೇಕು. ನಮ್ದು ಇದನ್ನ ಬರ್ಬೇಕು ಮುಂದೆ ಅವ್ರು ಮಾಡ್ತಾರ ಅನ್ನೋದು ನಮ್ಗೆ ಅಗದಿ ನಂಬಿಕೆ ಇದೆ. ಮಾಡ್ಬೇಕು. ನಿಮ್ಗೆ ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರ ಅಂತ ಅನ್ಸುತ್ತೆ? 2 ಬಣದೊಳಗೆ ಹೆಚ್ಚಿಗೆ ಇವ್ರು ಮಾಡಿದ್ದೈತಿ, ಇನ್ನೂ ಇವ್ರು ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತ. 100% ಅದು ಮಾಡ್ತಾ ಬಿಟ್ಟು ಸೂರ್ಯದವ್ರು ಕೊಟ್ಟಿವಿ. ಶಿಕ್ಷಣ ಎಲ್ಲಾ ತರದೇ ಬರ್ಬೇಕು, ಎಲ್ಲಾ ಮಾಡ್ಬೇಕು. ಅವ್ರು ಮಾಡ್ತಾರ. ಅವ್ರು ಮುಂದೆ ಈಗ ಮಾಡ್ತಾರ ಅನ್ನೋದು ನಮ್ಗೆ 100% ಗೊತ್ತದ. ಇದ್ರ ಬಗ್ಗೆ ಅವು ಮಕ್ಕಳಿಗೆ ಮತ್ತೆ ಶಿಕ್ಷಣ ಎಲ್ಲ ಬೆಳೆಸ್ಕೊಂತ ಎಲ್ಲ ಒಂದಷ್ಟು ಚಲೋ ಆಗುತ್ತೆ.
ಕರ್ಕೊಂಬರ್ತೀವಿ. ಅವೆಲ್ಲ ಮಾಡ್ಬೇಕಲ್ಲ ಅವ್ರ ಮಕ್ಕಳಿಗೆಲ್ಲ, ಮತ್ತೆ ಅವು ಇದ್ ಮಾಡಿದ್ರೆ ಮುಂದೆ ಅವು ಬೆಳ್ಕೊಂತ ಹೋಗ್ತಾವ ಮಕ್ಕಳು. ಮೆಂಬರ್ಶಿಪ್ ಮಾಡಿಸ್ತೀರಿ ಹಂಗಾರ? ಮಾಡಿಸ್ತೀವಿ.